ನಮ್ಮ ದುಡ್ಡಲ್ಲಿ ಬದುಕ್ತಿರೋ ಭಿಕ್ಷುಕ ಕ್ರಿಕೆಟ್ ಮಂಡಳಿ ಅದು. ಸರ್ಕಾರ ಆಡ್ಲಿ ಸಾಕಾರ ಬಿಡ್ಲಿ, ಜೋಕರ್ಗೆ ಒಂದು ಕಪಾಳ ಕೊಡಿಯವರು ಯಾರೂ ಇಲ್ವಲ್ಲಪ್ಪ. ಏಯ್ ಜೋಕರ್ ಬಂದಲ್ಲ ಸ್ಕ್ರೀನಲ್ಲಿ. ಈಗ ಅಧಿಕೃತವಾಗಿ ಏನೋ ಆ ಘೋಷಣೆ ಒಂದು ಆಗಿಲ್ವಂತೆ, ಬಟ್ ಆಡೋಣ ಭಾರತದ ಜೊತೆ ಭಾಳ ಸರಳ. ICC ಹೇಳಿದೆ ಅದರಿಂದ ಆಗತ್ತೆ ಅಂತ. ನನ್ನ ಪ್ರಕಾರ ಭಾರತಕ್ಕೆ ಇದು ಸರಿಯಾದ ಸಮಯ. ಪಾಕಿಸ್ತಾನನ ಹೊರಕ್ಕಿಟ್ಟು ಇನ್ನೊಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆಯನ್ನು ಕಟ್ಟಬೇಕು, ಅಥವಾ ಇರೋ ಸಂಸ್ಥೆಯಿಂದ ಪಾಕಿಸ್ತಾನನ ಹೊರಗೆ ಹಾಕಿಸ್ಬಿಡ್ಬೇಕು. ನಮಗಿರೋ ಹಣಕಾಸಿನ ಪವರ್ನಲ್ಲಿ ಅದನ್ನು ಮಾಡಬೇಕು. ನಾವು ಸುಮ್ಮನೆ ಈ ಭಿಕ್ಷುಕರ ಜೊತೆ ಡೀಲ್ ಮಾಡಬಾರ್ದು. ನಾವು ಅವರು ಕೊಲಂಬೋದಲ್ಲಿ ಇದು ಅದಕ್ಕೆ ಬಾಂಗ್ಲಾದೇಶ ಜೊತೆ ನೀವು ಆಡಬೇಕು. ಇವನು ಯಾವನೋ ಭಿಕ್ಷುಕ ಬಂದು ನಮ್ಗೆ ಹೇಳೋಕ್ಕೆ. ಅದು ಜೋಕರ್ಗೆ ಒಂದು ಕಪಾಳ ಕೊಡಿಯವರು ಯಾರೂ ಇಲ್ವಲ್ಲಪ್ಪ. ಏಯ್ ಜೋಕರ್ ಬಂದಲ್ಲ ಸ್ಕ್ರೀನಲ್ಲಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಇನ್ನು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಬಾರ್ದು, ಪ್ರೋಟೋಕಾಲ್ ಜಾರಿಯಾಗಬೇಕು, ಡ್ಯಾಶ್ ಅಂತ ಬಿಡ್ತಾರೆ. ಅವೆಲ್ಲ ಕೇಳಕ್ಕಲ್ಲ. ಇಲ್ಲಿ ಕೂತಿರೋದು ಬಾಂಬ್ಸ್ಕೊಂಡು ಕೂತ್ಕೊಳ್ಳಯ ಅನ್ಬೇಕು. ಬೇಕಾದ್ರೆ ಆಡೋ ಸಾಕಾರ ಹೋಗು ಖಾಲಿ ಮಾಡ್ಕೊಂಡು ಅನ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ಅದೇನು ಮಾಡ್ತಾರೆ ನೋಡೋಣ. ಬೇಕಾದ್ರೆ ಆಡಲಿ ಸಾಕಾರ ಬಿಡಲಿ, ಏನು ಅವನನ್ನೇನು ಬೇಡ್ಕೊಂಡು ಆಡೋ ಅಂಥ ಪರಿಸ್ಥಿತಿ ನಮಗೆ. ನಮ್ಮ ದುಡ್ಡಲ್ಲಿ ಬದುಕ್ತಿರೋ ಭಿಕ್ಷುಕ ಕ್ರಿಕೆಟ್ ಮಂಡಳಿ ಅದು. ಇನ್ನೇನು ಎಲ್ಲಿಂದ ಬರುತ್ತಂತೆ ಕ್ರಿಕೆಟ್ಗೆ ದುಡ್ಡು? ಇಲ್ಲದೆ ಹೋದ್ರೆ ಯಾವ ದೇಶದಿಂದ ಬಂದ್ಬಿಡತ್ತಂತೆ ದುಡ್ಡು? ಇಂಡಿಯಾ ಇಲ್ಲದೆ ಇದ್ರೆ ದುಡ್ಡೇ ಇಲ್ಲ ಕ್ರಿಕೆಟಲ್ಲಿ. ನನ್ನ ಪ್ರಕಾರ ಕಾಸೇ ಇಲ್ಲ ಕ್ರಿಕೆಟಲ್ಲಿ ಇಂಡಿಯಾ ಇಲ್ಲದೆ ಇದ್ರೆ.